ನಮಸ್ಕಾರ ರೈತ ಮಿತ್ರರೇ, ಇಂದು ಈ ವಿಡಿಯೋ ಸೀಬೆ ಗಿಡದ ಮೇಲೆ ಮಾಡ್ತಾ ಇದ್ದೇನೆ. ಜೂನ್ ಇದೇ ಹೋದ ತಿಂಗಳು 3 ಅಥವಾ 4 ತಾರೀಕಿಗೆ ಈ ಪೇರು ಗಿಡವನ್ನು ಪ್ರೂನಿಂಗ್ ಮಾಡಿದ್ದೆ. ಪ್ರೂನಿಂಗ್ ಮಾಡಿದ ಈ ಒಂದು ತಿಂಗಳ ನಂತರ ಈ ಪೇರು ಗಿಡದಲ್ಲಿ ನಾವು ಸಾಕಷ್ಟು ಪ್ರತಿ ಕುಡಿಗೆ ನಾವು ಈ ರೀತಿಯಾಗಿ ಹೂವನ್ನು ನೋಡ್ಬೋದು. ನೋಡಿ ಇಲ್ಲಿ ಪ್ರತಿ ಕುಡಿಯಲ್ಲಿ ನಾವು ಹೂವು ನೋಡ್ಬೋದು. ನೋಡಿ ಸೀಬೆ ಗಿಡದಲ್ಲಿ ನಾವು ಎಷ್ಟು ಪ್ರೂನಿಂಗ್ ಮಾಡ್ತೇವೆ ಅಷ್ಟು ನಾವು ಕಾಯಿಯನ್ನು ನೋಡ್ಲಿಕ್ಕೆ ಸಾಧ್ಯ ಐತಿ. ಅದೇ ರೀತಿಯಾಗಿ ನಾವು ಕಟ್ ಮಾಡಿದ್ದ ಅಥವಾ ಈ ರೀತಿಯಾಗಿ ನಾವು ಮಲ್ಚಿಂಗ್ ಮಾಡಬೇಕಾಗ್ತೈತಿ. ಮಲ್ಚಿಂಗ್ ಮಾಡೋದ್ರಿಂದ ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಕ್ರಿಯೆ ನಡೀತಾನೆ ಇರ್ತದೆ. ಎರೆಹುಳ ಆಯಿತು, ಮತ್ತೆ ವಾಪಸ ಮೇಂಟೈನ್ ಆಕೈತಿ. ಈ ರೀತಿಯಾಗಿ ನಾವು ಪೇರು ಗಿಡದ ಕಟ್ ಮಾಡಿದ್ದೆ ಅಲ್ಲಿ, ಮತ್ತು ಉಳಿದ ಕೃಷಿ ತ್ಯಾಜ್ಯಗಳನ್ನು ತೊಗೊಂಬಂದು ಇಲ್ಲಿ ಗಿಡದ ಕೆಳಗೆ ಈ ರೀತಿಯಾಗಿ ಮಲ್ಚಿಂಗ್ ಮಾಡಬೇಕು. ನೀರಿನ ಅವಶ್ಯಕತೆ ಕೂಡ ಮಲ್ಚಿಂಗ್ ಮಾಡೋದ್ರಿಂದ ಕಡಿಮೆ ಬೀಳುತ್ತದೆ. ನೋಡಿ ಅಲ್ಲಿ ಈ ರೀತಿಯಾಗಿ ಪ್ರತಿ ಕುಡಿಗೂ ನಾವು ಮೊಗ್ಗನ್ನು ನೋಡ್ಬೋದು. ಪ್ರತಿ ಕೊಂಬೆಗೂ ಪ್ರತಿ ರೆಂಬೆಗೂ ಈ ರೀತಿಯಾಗಿ ಹಣ್ಣು ಬಿಡಲಿಕ್ಕೆ ಪ್ರಾರಂಭ ಆಗಿದೆ. ಈ ಸೀಬೆ ಗಿಡಕ್ಕೆ ನಾವು ಎಷ್ಟು ಪ್ರೂನಿಂಗ್ ಮಾಡ್ತೇವೆ ಅಷ್ಟು ನಾವು ಗಿಡದಲ್ಲಿ ಕಾಯಿಯನ್ನು ಕಾಣಬಹುದು. ಈ ರೀತಿಯಾಗಿ ಪ್ರತಿ ಶೂಟಿಗೂ ಪ್ರತಿ ಬ್ರಾಂಚಿಗೂ ಸಹ ಈ ರೀತಿಯಾಗಿ ಸೀಬೆ ನೋಡಬಹುದು. ನಾವು ಪ್ರೂನಿಂಗ್ ಮಾಡೋದ್ರಿಂದ ಗಿಡ ಒಂದು ಶೇಪನ್ನು ಪಡ್ಕೊಳ್ತದೆ, ರೌಂಡ್ ಆಗಿ. ಮತ್ತೆ ಕಾಯಿಯನ್ನು ಕೀಳಲಿಕ್ಕೆ, ಕಾಯಿಯನ್ನು ಹರಿಲಿಕ್ಕೆ ಒಂದು ಗಿಡ ಒಂದು ತನ್ನದೇ ಆದ ಒಂದು ಸುಂದರವಾದ ರೂಪವನ್ನು ತಾಳ್ತದೆ ನಾವು ಮೇಲೆ ಪ್ರೂನಿಂಗ್ ಮಾಡುವುದರಿಂದ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.